ನಮಸ್ಕಾರ ಸ್ನೇಹಿತರೆ, ನನ್ನ ಎಲ್ಲಾ ಸ್ನೇಹಿತರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಡ್ಲಿ ಈ ಹೊಸ ವರ್ಷದಲ್ಲಿ ಅಂತ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಹತ್ರ ಕೇಳ್ಕೊತೀನಿ ಸ್ನೇಹಿತರೆ. ಸೊ ನಾನು ಕೂಡ ಇದೇ 14ನೇ ತಾರೀಕು ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಹೊಸ ವರ್ಷದಲ್ಲಿ ಮೂರು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಒಂದು, ನನಗೆ ಪರ್ಸನಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನನ್ನ ಫೇಸ್ಬುಕ್ ಖಾತೆಯಲ್ಲಿ ಇವತ್ತು ಅಂದ್ರೆ ಜನವರಿ 1ನೇ ತಾರೀಕು 2025ನೇ ವರ್ಷಕ್ಕೆ ನನ್ನ ಫೇಸ್ಬುಕ್ ಖಾತೆನಲ್ಲೂ ಕೂಡ 25,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಈ ನಿಮ್ಮ ಪ್ರೋತ್ಸಾಹ, ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಫೇಸ್ಬುಕ್ ಫಾಲೋವರ್ಸ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವೇನಾದ್ರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಇದೇ ತರ ಆದಂತಹ ಮಾಹಿತಿಗಳು ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಇವಾಗ ಇನ್ನೂ 2 ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಒಂದು KSRTC ಇನ್ನೂ ಒಂದು PDF ಬಿಟ್ಟಿದ್ದಾರೆ ಸ್ನೇಹಿತರೆ. ಮತ್ತೆ NW ಕೂಡ ಒಂದು ಅಪ್ಡೇಟ್ ಬಂದಿದೆ. ಈ ವಿಷಯದಲ್ಲಿ ಈ ವಿಡಿಯೋದಲ್ಲಿ ನಾವು KSRTC ಬಗ್ಗೆ ಮಾತಾಡೋಣ. ಯಾಕಂದ್ರೆ ಎರಡು ಮಿಕ್ಸ್ ಮಾಡೋದು ಬೇಡ, ಮಿಕ್ಸ್ ಮಾಡಿದ್ರೆ ಕನ್ಫ್ಯೂಸ್ ಆಗ್ತಿದೆ ಹುಡುಗರಿಗೆ. ಸೊ ಈ ವಿಡಿಯೋದಲ್ಲಿ KSRTC ಬಗ್ಗೆ ಮಾಹಿತಿ ಕೊಡ್ತೀನಿ. NW KRTC ಇನ್ನೊಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇದು ಆಗಿದ ತಕ್ಷಣ ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ. ಸೊ NW KRTC ಮಾಹಿತಿ ಬೇಕಾದ್ರೂ ಆ ವಿಡಿಯೋ ನೋಡಿ, ಓಕೆನಾ. ಸೊ ನೋಡಿ, KSRTC ಮಾಹಿತಿ ಏನಪ್ಪಾ ಅಂತಂದ್ರೆ, ಇನ್ನೊಂದು PDF ಬಿಟ್ಟಿದ್ದಾರೆ ಸ್ನೇಹಿತರೆ, ಚಲನಾ ವೃತ್ತಿ ಪರೀಕ್ಷೆದು. ಈಗ 3rd PDF, ಇದು 3ನೇ PDF. ಸೊ ಈ PDF ಅಲ್ಲಿ 700 ಜನಕ್ಕೆ ಕರೆದಿದ್ದಾರೆ ಸ್ನೇಹಿತರೆ. ಯಾವ್ಯಾವ ಡೇಟಿಗೆ ಕರೆದಿದ್ದಾರೆ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ, 7ನೇ ತಾರೀಕು 125 ಜನಕ್ಕೆ ಕರೆದಿದ್ದಾರೆ, 8ನೇ ತಾರೀಕು ಕೂಡ 125 ಜನಕ್ಕೆ ಕರೆದಿದ್ದಾರೆ, 9ನೇ ತಾರೀಕು 125 ಜನಕ್ಕೆ ಕರೆದಿದ್ದಾರೆ, 10ನೇ ತಾರೀಕು ಕೂಡ 125 ಜನಕ್ಕೆ ಕರೆದಿದ್ದಾರೆ, 11ನೇ ತಾರೀಕು 100 ಜನಕ್ಕೆ ಕರೆದಿದ್ದಾರೆ, 12ನೇ ತಾರೀಕು ಸಂಡೇ ಇದೆ, 12ನೇ ತಾರೀಕು ಸಂಡೇ ಇರೋದ್ರಿಂದ ರಜೆ ಇದೆ, 13ನೇ ತಾರೀಕು ಕೂಡ 100 ಜನಕ್ಕೆ ಕರೆದಿದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು? 700 ಜನ ಆಯ್ತು. ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ, ದಯವಿಟ್ಟು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಗಮನ ಬಿಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲರೂ ಫೋನ್ ಮಾಡಿದವರೆಲ್ಲ, ಸರ್ ನನ್ನ ಅಪ್ಲಿಕೇಶನ್ ನಂಬರ್ ಇದೆ, ಯಾವಾಗ ಬರುತ್ತೆ ನೋಡ್ಬಿಟ್ಟು ಹೇಳಿ ಸರ್ ಅಂತೀರಲ್ಲ. ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನಾನು ಹೇಳ್ತೀನಿ. ಸೊ ನಿಮ್ಮ ಅಪ್ಲಿಕೇಶನ್ ಸೀರಿಯಲ್ ನ ಇದರಲ್ಲಿ ನೀವು ಮೈನಸ್ ಮಾಡ್ಕೊಂಡಾಗ ಸೊ ನಿಮಗೆ ಒಂದು ಅಂದಾಜ್ ಐಡಿಯಾ ಸಿಗುತ್ತೆ ಯಾವತ್ತು ಬರ್ಬೋದು ಅಂತ, ಓಕೆನಾ. ಸೊ ನೋಡಿ, ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸ್ ನೋಡೋದಾದ್ರೆ ಸ್ನೇಹಿತರೆ, D2006189 7ನೇ ತಾರೀಕಿಂದ ಬಿಟ್ಟಿರೋದು. D2006189 ಇಂದ D2008792 ಅಂದ್ರೆ ಹೆಚ್ಚು ಕಮ್ಮಿ ಅಪ್ಲಿಕೇಶನ್ ಸೀರಿಯಲ್ ನಂಬರ್ 8792 ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಬಿಟ್ಟಂಗ ಆಯ್ತು ಸ್ನೇಹಿತರೆ. ಸೊ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ, 7ನೇ ತಾರೀಕು ಮಾಜಿ ಪ್ರಧಾನಿಗಳದ್ದು ಡೆತ್ ಆಗಿತ್ತಲ್ವಾ, ಮನಮೋಹನ್ ಸಿಂಗ್ ಅವ್ರದ್ದು. ಸೊ ಮಾಜಿ ಪ್ರಧಾನಿಗಳವ್ರದ್ದು ಡೆತ್ ಆಗಿರೋದ್ರಿಂದ 7ನೇ ತಾರೀಕು ಸೆಕೆಂಡ್ PDF ಅಲ್ಲಿ ಫಸ್ಟ್ಗೆ 27ನೇ ತಾರೀಕು ಸೆಕೆಂಡ್ PDF ಅಲ್ಲಿ ಆ ಡೇಟ್ಗೆ ರಜೆ ಕೊಟ್ಟಿದ್ರು. ಆ ಡೇಟ್ಗೆ ರಜೆ ಕೊಟ್ಟಿರೋದು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸ್ ನೋಡೋದಾದ್ರೆ ಸ್ನೇಹಿತರೆ, D2002328 ಇಂದ D2002771 ಈ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಅವರಿಗೆ 27ನೇ ತಾರೀಕು ಚಲನಾ ವೃತ್ತಿ ಪರೀಕ್ಷೆ ಇತ್ತು ಹಾಸನಲ್ಲಿ. ಬಟ್ ಅವತ್ತು ಮನಮೋಹನ್ ಸಿಂಗ್ ಅವರು ಡೆತ್ ಆಗಿರೋದ್ರಿಂದ ಅವತ್ತು ರಜೆ ಕೊಟ್ಟಿದ್ರು. ಸೊ ಅವ್ರಿಗೆ ನೋಡಿ 6ನೇ ತಾರೀಕು ಕರೆದಿದ್ದಾರೆ, ಸೋಮವಾರ. ಯಾಕಪ್ಪ ಅಂತಂದ್ರೆ ನೋಡಿ, ಲಾಸ್ಟ್ ಏನ್ ಸೆಕೆಂಡ್ PDF ಇತ್ತಲ್ಲ, ಅದು 4ನೇ ತಾರೀಕಿಗೆ ಎಂಡ್ ಆಗಿತ್ತು. 4ನೇ ತಾರೀಕು ಎಂಡ್ ಆದ್ಮೇಲೆ 5ನೇ ತಾರೀಕು ಬಿಡಬೇಕಾಗಿತ್ತು. 5ನೇ ತಾರೀಕು ಸಂಡೇ ಇದೆ. ಈ 3rd PDF ಅಟ್ಲೀಸ್ಟ್ 6ನೇ ತಾರೀಕು ಆದ್ರೂ ಸ್ಟಾರ್ಟ್ ಆಗ್ಬೇಕಾಗಿತ್ತಲ್ಲ ಸೋಮವಾರದಿಂದ. ಬಟ್ ಇದು ಮಂಗಳವಾರ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 6ನೇ ತಾರೀಕು ಯಾಕೆ ಗ್ಯಾಪ್ ಕೊಟ್ಟಿದ್ದಾರೆ ಅಂದ್ರೆ, 6ನೇ ತಾರೀಕು ಈ ಏನು 27ನೇ ತಾರೀಕು ಆಬ್ಸೆಂಟ್ ಆಗಿತ್ತಲ್ಲ, ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿತ್ತಲ್ಲ, ಸೊ ಆ ಒಂದು ಕ್ಯಾಂಡಿಡೇಟ್ಸ್ಗೆ 6ನೇ ತಾರೀಕು ಸೋಮವಾರ ದಿವಸ ತಗೋತಾರೆ. ಸೊ ಎಲ್ಲರೂ ಕೇಳ್ತೀರಿ, ಸರ್ ನಮ್ದು ಅವತ್ತು ಕರೀಲಿಲ್ಲ ಸರ್, ಏನ್ ಮಾಡೋದು ಅಂತ. ಸೊ ನೋಡಿ, ಎಲ್ಲಾ ಅಭ್ಯರ್ಥಿಗಳು 6ನೇ ತಾರೀಕು 27ನೇ ತಾರೀಕು ಯಾರ್ಯಾರಿಗೂ ಹೋಗಕ್ಕಾಗಿಲ್ಲ ಅವರು 6ನೇ ತಾರೀಕು ಹೋಗ್ಬೇಕಾಗುತ್ತೆ. ಅವ್ರ ಅಪ್ಲಿಕೇಶನ್ ಸೀರಿಯಲ್ ನಂಬರು ಕೂಡ ಹೇಳಿದೀನಿ. ಸೊ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ನಿಮ್ದು ಏನ್ 27ನೇ ತಾರೀಕು ಇತ್ತಲ್ಲ, ಖಂಡಿತವಾಗ್ಲೂ 6ನೇ ತಾರೀಕು ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮ್ ಅನ್ನ ಹಾಸನದಲ್ಲಿ ಕೊಡಬಹುದು, ಓಕೆನಾ. ಸೊ ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಆಮೇಲೆ ಇನ್ನೂ ಕೆಲವೊಬ್ರು ಏನೇನೋ ಕಾಂಟ್ರವರ್ಸಿಗಳು ಮಾಡ್ತಿದ್ದಾರೆ ಹಾಸನ ಟ್ರ್ಯಾಕ್ ಬಗ್ಗೆ. ದಯವಿಟ್ಟು ನಾನು ಎಲ್ಲಾ ಸ್ನೇಹಿತರಿಗೂ ಹೇಳ್ತೀನಿ, ಯಾರ್ಯಾರು ಕಾಂಟ್ರವರ್ಸಿ ಮಾಡ್ತಾರೆ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡ್ಸ್ಕೋಬೇಡಿ ಸ್ನೇಹಿತರೆ. ಯಾಕಂದ್ರೆ ಇವಾಗ ಹಾಸನ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಯಾರೇ ಏನೇ ಕಾಂಟ್ರವರ್ಸಿ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರು ಸ್ಟಾಪ್ ಮಾಡ್ಸಕ್ಕಾಗಲ್ಲ. ನೀವು ಕೂಡ ಅಷ್ಟೇ ಸ್ನೇಹಿತರೆ, ಯಾರ್ಯಾರು ಕಾಂಟ್ರವರ್ಸಿ ಮಾಡುವಂತ ಮಾತುಗಳು ಅಥವಾ ಅವ್ರು ಮಾಡುವಂತ ವಿಷಯಗಳು ಅವು ಯಾವುದು ಕೂಡ ನೀವು ತಲೆ ಹಾಕಕ್ಕೂ ಹೋಗ್ಬೇಡಿ. ಆ ವಿಷಯಗಳ ಕಡೆ ನೀವು ನೋಡಕ್ಕೂ ಕೂಡ ಹೋಗ್ಬೇಡಿ. ಸೊ ಅದಕ್ಕೆ ನಾವು ಇವಾಗ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳು ಸ್ವಲ್ಪ ದಿನದ ಮಟ್ಟಿಗೆ ಬ್ಲಾಕ್ ಮಾಡಿಟ್ಟಿದೀವಿ. ಯಾರೇನಾದ್ರೂ ಅನ್ಕೊಳ್ಳಿ, ಓಕೆನಾ. ಸೊ ಬಟ್ ಏನೇ ಮಾಡಿದ್ರು ಕೂಡ ಹಾಸನ ಟ್ರ್ಯಾಕ್ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗಲ್ಲ, ಏನೂ ಕೂಡ ವ್ಯತ್ಯಾಸ ಆಗಲ್ಲ. ಯಾರು ಏನೇ ಕಾಂಟ್ರವರ್ಸಿ ಮಾಡಿದ್ರು ಟ್ರ್ಯಾಕ್ ಇವಾಗ ಸ್ಟಾರ್ಟ್ ಆಗೋಗಿದೆ. ಯಾರು ಏನೇ ಪ್ರಯತ್ನ ಪಟ್ಟರು ಕೂಡ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಏನು ಕಾಣದೇ ಇರೋ ಕೈಗಳು ಏನೇನೋ ಮಾಡ್ತಿದಾರಲ್ಲ ಅವೆಲ್ಲ ಮಾಡಕ್ಕೆ
ಸೊ ಅವ್ರಿಗೂ ಕೂಡ ಈ 2025ನೇ ವರ್ಷದಲ್ಲಿ ಅವ್ರಿಗೂ ಕೂಡ ಒಳ್ಳೇದನ್ನೇ ಬಯಸೋಣ. ಭಗವಂತ ಅವ್ರ ಏನ್ ಕರ್ಮ ಫಲಾನುಫಲಗಳು ಇರ್ತವೆ, ಅವ್ರ ಕರ್ಮಗಳು ಅವ್ರಿಗೆ ಬಿಡಲ್ಲ. ಅವ್ರು ಎಲ್ಲೇ ಹೋದ್ರು ಕೂಡ ಅವ್ರ ಕರ್ಮಗಳು ಬಿಡಲ್ಲ. ಯಾಕಂದ್ರೆ ಅವ್ರಗಳ ಮಾರ್ಕ್ಸ್ಗಳು ಕಮ್ಮಿ ತೆಗೆದ್ಬಿಟ್ಟು ಇವಾಗ ಇಲ್ಲಿ ನಡೀತಿರುವಂತ ಚಾಲನಾ ವೃತ್ತಿ ಪರೀಕ್ಷೆಗೆ ತೊಂದರೆಗಳು ಕೊಡ್ತಿದಾರಲ್ಲ, ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರ ಕರ್ಮಗಳಂತೂ ಅವ್ರನ್ನ ಯಾವತ್ತೂ ಹಿಂಬಾಲಿಸ್ತಾನೆ ಇರುತ್ತೆ. ಅವ್ರು ಏನ್ ಮಾಡ್ತಾ ಇರ್ತಾರಲ್ಲ, ಅವ್ರ ಕರ್ಮಗಳು ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾನೆ ಇರುತ್ತೆ. ಹಾಗಾಗಿ ಹೇಳ್ತೀನಿ ಸ್ನೇಹಿತರೆ, ಯಾರೋ ಏನೋ ಮಾಡ್ತೀರ ಅಂತ ನೀವು ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಹಾಸನ ಟ್ರ್ಯಾಕ್ ಅಲ್ಲಿ ಏನು ಚೇಂಜಸ್ ಯಾರ ಕೈಯಿಂದಾನು ಏನು ಮಾಡಕ್ ಆಗಲ್ಲ. ಅವ್ರು ಏನೇನ್ ಪ್ರಯತ್ನಗಳು ಪಡ್ತಾ ಇದಾರಲ್ಲ, ಕಮ್ಮಿ ಮಾರ್ಕ್ಸ್ ತೆಗೆದಿರುವಂತ ಅಭ್ಯರ್ಥಿಗಳು ಹೆಂಗನ ಮಾಡಿ ಇಲ್ಲಿ ಏನಾದ್ರೂ ನಾವು ವ್ಯತ್ಯಾಸ ಮಾಡ್ಬೇಕಂತ ಅವ್ರು ಏನೇ ಮಾಡಕ್ಕೆ ಪ್ರಯತ್ನ ಪಟ್ರು ಏನು ಮಾಡಕ್ಕಾಗಲ್ಲ. ನಮಗ್ ಅನ್ಯಾಯ ಆಯ್ತು, ನಮ್ಗೆ ಹಂಗಾಯ್ತು ಹಿಂಗಾಯ್ತು. ಅನ್ಯಾಯ ಆದವರು ನಿಮ್ಗೆ ಟ್ರ್ಯಾಕ್ ಅಲ್ಲಿ ನಂಬರ್ ಹೊಡಿಯಕ್ ಆಗಿಲ್ವಾ? ನಂಬರ್ ಕರೆಕ್ಟ್ ಆಗಿ ಹೊಡೆದಿರ್ ನಿಮ್ಗೆ ಯಾಕೆ ಅನ್ಯಾಯ ಆಗ್ತಿತ್ತು? ಯಾರ್ಯಾರು ಕಾಂಟ್ರವರ್ಸಿ ಮಾಡ್ತಿದ್ರಲ್ಲ ಅವ್ರಿಗೆ ಹೇಳ್ತಾ ಇರೋದು, ನೀವುಗಳ ಮಾರ್ಕ್ಸ್ಗಳು ಕಮ್ಮಿ ಹೊಡೆದ್ಬಿಟ್ಟು ಇಲ್ಲಿ ಹಂಗಾಯ್ತು ಹಿಂಗಾಯ್ತು ಪ್ರತಿಯೊಂದರಲ್ಲೂ ನೀವು ಕಲ್ಲುಗಳನ್ನ ಹುಡ್ಕೊಂತ ಹೋದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮ್ಗಂತೂ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಸೊ ನೋಡಿ, ಕೈಲಾಗದೇ ಇರೋ ಒಂದು ಕೊನೆಯ ಅಸ್ತ್ರನೇ ಅಪಪ್ರಚಾರ ಅಂತಾರಲ್ಲ, ಸೊ ಅದನ್ನ ಅವ್ರುಗಳು ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋದಕ್ಕೆ ನೋಡಿ ಸ್ನೇಹಿತರೆ, ನಾನು ಹೇಳೋದು ಏನ್ ಗೊತ್ತಾ, ಭಗವಂತ ಏನಾದ್ರೂ ಚೇಂಜಸ್ ಮಾಡಬೇಕು ಅಂತಿದ್ರೆ ಭಗವಂತನ ಕೈಯಲ್ಲಿ ಮಾತ್ರ ಸಾಧ್ಯ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಅವ್ರು ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅವರ ಕರ್ಮಗಳು ಅವ್ರನ್ನೇ ಹಿಂಬಾಲಿಸ್ಕೊಂಡು ಬರ್ತವೆ ಸ್ನೇಹಿತರೆ. ಅದಕ್ಕೆ ಹೇಳ್ತೀನಿ, ಯಾರೇ ಏನು ಕಾಂಟ್ರವರ್ಸಿಗಳು ಮಾಡಿದ್ರು ಕೂಡ ಅದ್ರ ಬಗ್ಗೆ ದಯವಿಟ್ಟು ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ. ಸೊ ಯಾರ್ಯಾರು ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಈ ಹೊಸ ವರ್ಷ 2025ರಲ್ಲಿ ಭಗವಂತ ಅವ್ರಿಗೂ ಕೂಡ ಒಳ್ಳೆ ಬುದ್ಧಿಗಳನ್ನ ಕೊಟ್ಟು ಒಳ್ಳೆ ತಿಳುವಳಿಕೆಗಳನ್ನ ಕೊಡಪ್ಪ ಅಂತ ನಾನು ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಹತ್ರ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ NWKRTC ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.